ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಇದರಲ್ಲಿ ಯಾವ ರೀತಿ ಟಾಪಿಕ್ ಮಾತಾಡ್ಕೊಂದಿನ ಅಂತಂದು. ಈ ವಾರ ಕಿಚ್ಚನ ಪಂಚಾಯತಿಯಲ್ಲಿ ಯಾರಿಗೆ ಚಪ್ಪಾಳೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನಿಮ್ಗೆ ಅನಿಸಿರೋ ಪ್ರಕಾರ ಇದರಲ್ಲಿ ಯಾರಿಗೆ ಚಪ್ಪಾಳೆ ಕೊಡಬೇಕಿತ್ತು, ಯಾರಿಗೆ ಚಪ್ಪಾಳೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ತಪ್ಪ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಿದೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೋ ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರ್ತಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಂತ ತಿಳಿಸಿದ್ರೆ, ಈ ವಾರದ ಕಿಚ್ಚನ ಪಂಚಾಯತಿ ಎಲ್ಲ ಈ ವಾರ ಕಿಚ್ಚನ ಪಂಚಾಯತಿಯಲ್ಲಿ ಯಾರಿಗೆ ಚಪ್ಪಾಳೆ ಸಿಗ್ಬೋದು, ಯಾರಿಗೆ ಚಪ್ಪಾಳೆ ಸಿಗಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಾರ ಬಂತಂದ್ರೆ ಎಲ್ಲರೂ ಟಾಸ್ಕ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡಿದಾರೆ. ಅದರಲ್ಲಿ ಯಾರಿಗೆ ಕೊಡ್ಬೋದು ಅಂತಂದು ಹೇಳಿದ್ರೆ ಮೋಸ್ಟ್ಲಿ ಕಾವ್ಯ ಅವ್ರಿಗೆ ಕೊಡ್ಬೋದು. ಯಾಕಂದ್ರೆ ಅವ್ರು ಆಡೋ ಟಾಸ್ಕ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಎಲ್ಲ ಟಾಸ್ಕ್ ಅಲ್ಲ, ಒಂದು ಆಡೋ ಟಾಸ್ಕ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಲಾಸ್ಟ್ ಮೂಮೆಂಟ್ ಗೆ ಅಶ್ವಿನಿ ಮ್ಯಾಮ್ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಆಗತ್ತಲ್ಲ, ಅಲ್ಲಿ ಸ್ವಲ್ಪ ಹಿಡಿದ್ರು ಅಂತ ಅನ್ಸುತ್ತೆ. ಮೋಸ್ಟ್ಲಿ ಅವ್ರಿಗೆ ಸಿಗೋದ ಡೌಟ್ ಅಂತ ಅನ್ಸುತ್ತೆ. ಅದನ್ನ ಬಿಟ್ರೆ ರಘು ಸರಿಗೆ ಕೊಡ್ಬೋದಿತ್ತು. ಯಾಕಂದ್ರೆ ಅವರು ಆಡಿರೋ ಟಾಸ್ಕ್ ಅಲ್ಲಿ 3 ಟಾಸ್ಕ್ ಅಲ್ಲಿ 2 ಟಾಸ್ಕ್ ಗೆದ್ದಿದ್ದಾರೆ. 2 ಟಾಸ್ಕ್ ಅಲ್ಲಿ 1 ಟಾಸ್ಕ್ ಏನೋ ಸೋತಾರಷ್ಟೇ. ಅದ್ರ 2 ಟಾಸ್ಕ್ ಗೆದ್ರಲ್ಲ, ಅದಕ್ಕೋಸ್ಕರ ಅವ್ರು ಕೊಡ್ಬೋದಿತ್ತು. ಯಾಕಂದ್ರೆ ಅವರು ಇವ್ರದ್ದು ಗಿಲ್ಲಿದ್ರು ಸ್ವಲ್ಪ ಕಾನ್ವರ್ಸೇಷನ್ ಆಗತ್ತಲ್ಲ, ಹಂಗೆ ಹಿಂಗೆ ಮುಚ್ಕೊಂಡು ಹೋಗೋ ಅದು ಇದು ಅಂತಂದು ಏನೋ ಹೇಳ್ತಾರಲ್ಲ ಕಿಚನ್ ಅಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಯ್ತು ಅಂತ ಹೇಳ್ಬೋದು ಅನ್ಸುತ್ತೆ. ಅದನ್ನ ಬಿಟ್ರೆ ಧ್ರುವಂತವ್ರಿಗೆ ಕೊಡ್ಬೋದು ಅನ್ಸುತ್ತೆ. ಯಾಕಂದ್ರೆ ಧ್ರುವಂತವ್ರು ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದಾರಲ್ಲ, ಅವ್ರಿಗೆ ಕೊಡ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಮಾಡಿರೋ ಟೀಮ್ ಅಲ್ಲಿ ಸ್ವಲ್ಪ ವೀಕು ಅದು ಇದು ಅಂತ ಏನು ನೋಡಕ್ ಹೋಗಿಲ್ಲ, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಥಿಂಕ್ ಮಾಡಿ ಮಾಡಿದ್ರು ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಗಿಲ್ಲಿ ನಟ ಕೊಡ್ಬೋದು, ಯಾಕಂದ್ರೆ ಕೊಡೋದು ಇಲ್ಲ. ಯಾಕಂದ್ರೆ ಅವ್ರಿಗೆ ಆಡಿರೋ ಟಾಸ್ಕ್ ಅಲ್ಲಿ ಸ್ವಲ್ಪ ಆಡಿದ್ರು, ಚೆನ್ನಾಗಿ ಆಡಿದ್ರು. ಆಯ್ತು ಲಾಸ್ಟ್ ಮೂಮೆಂಟ್ಗೆ ಎಲ್ರಿಗೂ ರೋಸ್ಟ್ ಮಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ಟಾರ್ಗೆಟ್ ಮಾಡೋ ಅನ್ಸುತ್ತೆ. ಯಾಕಂದ್ರೆ ಹೋದ್ಸಲ ಕಿಚನ್ ಪಂಚಾಯತಿಲಿ ಈ ತರ ಆಗಿತ್ತು ಅಂತ ಹೇಳಿದಾಗಲೇ ಸ್ವಲ್ಪ ಇದಾಗಿತ್ತು. ಅದಾಗ ಕಿಚನ್ ಪಂಚಾಯತಿ ಸಿಕ್ಕ ಮೇಲೆ ಅಂತೂ ಫುಲ್ ಎಲ್ಲರಿಗೂ ರೋಸ್ಟ್ ಮಾಡ್ಬಿಟ್ರೆ ಅಂತ ಹೇಳಿ ಅನ್ಸುತ್ತೆ. ಇದರಿಂದ ಎಲ್ಲರಿಗೂ ಪರ್ಸನಲ್ ಟಾರ್ಗೆಟ್ ಆಗಿ ಗಿಲ್ಲಿನೇ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಇದು ಸಲ ಕಿಚನ್ ಪಂಚಾಯತಿ ಸಿಕ್ಕರೆ ಅವ್ರಿಗೆ ಹಿಡಿಯೋರು ಯಾರು ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊದಲೇ ಈಗ ರೋಸ್ಟ್ ಮಾಡ್ಕೊಂಡು ಅವ್ರು ತಡೆಯಕ್ ಆಗ್ತಿಲ್ಲ ಅಂತ ಜನ ಇದು ಮಾಡ್ಕೊಂಡು ನೋಡ್ತಾವ್ರೆ. ಮತ್ತೆ ಇನ್ನೊಂದ್ಸಲ ಕಿಚನ್ ಪಂಚಾಯತಿ ಗಿಲ್ಲಿ ನಟರ ಸಿಕ್ಬಿಟ್ರೆ ಮುಗಿದೋಯ್ತು, ಮನೆಯವ್ರು ಪೂರ್ತಿ ಟಾರ್ಗೆಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರು ಮಾಡಿರೋದೇ ಆ ತರ ಮಾಡುತ್ತೆ. ಯಾಕಂದ್ರೆ ಅವ್ರು ರೋಸ್ಟ್ ಮಾಡಕಾದ್ರೆ ಎಲ್ಲರೂ ಫುಲ್ ಇದಾಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಅವ್ರು ಇವ್ರು ಅಂತ ನೋಡಕ್ ಹೋಗಲ್ಲ. ಯಾಕಂದ್ರೆ ಅವ್ರ ಕೈ ಸಿಕ್ಕರೆ ತಿಂತೀನಿ ಅಂತ ಹೇಳ್ಬೋದು. ಮತ್ತೆ ಅದನ್ನ ಬಿಟ್ರೆ ಮೋಸ್ಟ್ಲಿ ಯಾರಿಗೆ ಕೊಡ್ಬೋದು ಅಂತ ಅನ್ಸುತ್ತೆ, ಸೂರಜ್ ಅವ್ರಿಗೆ ಕೊಡ್ಬೋದು. ಮತ್ತೆ ಯಾಕಂದ್ರೆ ಅವ್ರು ಆರ್ಡರ್ ಟಾಸ್ಕ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಮತ್ತೆ ಈ ವಾರ ಕ್ಯಾಪ್ಟನ್ಸಿ ಹೊಡೋದು ಸ್ವಲ್ಪ ಮಿಸ್ಟೇಕ್ ಆಯ್ತು. ಅದನ್ನ ಬಿಟ್ರೆ ಯಾರಿಗೆ ಕೊಡ್ಬೋದು ಅಂತಂದ್ರೆ ಮತ್ತೆ ಅದನ್ನ ಬಿಟ್ರೆ ಎಲ್ಲರೂ ಚೆನ್ನಾಗಿ ಆಡಿದ್ರೆ ಆ ಲಾಸ್ಟ್ ಮೂಮೆಂಟ್ ಏನೋ ಸ್ವಲ್ಪ ಇದು ಮಾಡಿದ್ರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ವಾರ ಬಂತು ಅಂದ್ರೆ ಚೈತ್ರ ಮತ್ತು ರಜತ್ ಅವರು ಮನೆಗಡೆ ಹೋಗ್ತಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ನಲ್ಲ, ಆ ವಿಡಿಯೋ ನೋಡಿದ್ರೆ ತಪ್ಪದೇ ಕೆಳಗಡೆ ಇರುತ್ತೆ ನೋಡಿ. ಈ ಚಾನಲ್ ಅಪ್ಲೋಡ್ ಮಾಡಿದ ಅಂತ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದೇ ರೀತಿ ಅವರು ಏನಾದ್ರು ಹೊರಗಡೆ ಹೋಗ್ತಾರಾ ಇಲ್ವಾ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದ್ರೆ ಸ್ವಲ್ಪ ಕ್ಷಮಿಸಿ ಅಂತಂದು ಹೇಳ್ತಾ, ಇದೇ ರೀತಿ ಎಲ್ಲ ಅಪ್ಡೇಟ್ ಬರ್ತಾ ಇದ್ರೆ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.